ಭಾರಿ ಅಚ್ಚರಿ ಮೂಡಿಸಿದೆ ಫಾಸ್ಟ್ಯಾಗ್ ದಂಡ ಸಂಗ್ರಹದ ಅಧಿಕೃತ ವರದಿ. ಫಾಸ್ಟ್ಯಾಗ್ ಇಲ್ಲದ ವಾಹನ ಚಾಲಕರಿಗೆ ದಂಡ ವಿಧಿಸುವುದರಲ್ಲಿ ಕರ್ನಾಟಕವು ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಹಾಗಿದ್ರೆ ಸಂಗ್ರಹವಾದ ಟೋಲ್ ದಂಡ ಎಷ್ಟು? ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ಟೋಲ್ ಸಂಗ್ರಹಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೈಗೊಂಡ ಪ್ರಮುಖ ಕ್ರಮಗಳಲ್ಲಿ ಫಾಸ್ಟ್ಯಾಗ್ ಕೂಡ ಒಂದು. ಟೋಲ್ ಪ್ಲಾಜಾದಲ್ಲಿ ಈ ಸ್ಟಿಕ್ಕರ್ ಮೂಲಕ ಸ್ವಯಂ ಚಾಲಿತವಾಗಿ ಟೋಲ್ ಶುಲ್ಕ ಕಟ್ ಆಗತ್ತೆ. 4 ವೀಲರ್ಗಳಲ್ಲಿ ಫಾಸ್ಟ್ಯಾಗ್ ಅಳವಡಿಸುವುದು ಕಡ್ಡಾಯವಾಗಿದೆ. ಇದೀಗ ಫಾಸ್ಟ್ಯಾಗ್ ದಂಡ ಸಂಗ್ರಹದ ಬಗ್ಗೆ ಅಧಿಕೃತ ಮಾಹಿತಿ ವರದಿಯಾಗಿದ್ದು ಭಾರಿ ಅಚ್ಚರಿ ಮೂಡಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇದೀಗ ಬಿಡುಗಡೆ ಮಾಡಿದ ದತ್ತಾಂಶಗಳ ಪ್ರಕಾರ 2024-25ರ ಆರ್ಥಿಕ ವರ್ಷದಲ್ಲಿ ವ್ಯಾಲಿಡ್ ಫಾಸ್ಟ್ಯಾಗ್ ಇಲ್ಲದ ವಾಹನ ಚಾಲಕರಿಗೆ ದಂಡ ವಿಧಿಸುವುದರಲ್ಲಿ ಕರ್ನಾಟಕವು ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆಯಂತೆ. ಹಾಗಿದ್ರೆ ಸಂಗ್ರಹವಾಗಿರೋ ಟೋಲ್ ದಂಡ ಎಷ್ಟು ಅಂದ್ರೆ, ಟೋಲ್ ಪ್ಲಾಜಾಗಳಲ್ಲಿ ಮಾನ್ಯವಲ್ಲದ, ಹಾನಿಗೊಳಗಾದ ಅಥವಾ ಕಾರ್ಯನಿರ್ವಹಿಸದ ಫಾಸ್ಟ್ಯಾಗ್ಗಳನ್ನ ಬಳಸಿದ ಚಾಲಕರಿಂದ ಸಂಗ್ರಹಿಸಿರೋ ಒಟ್ಟು ದಂಡ ಬರೋಬ್ಬರಿ 129 ಕೋಟಿ 91 ಲಕ್ಷ, ಹತ್ತತ್ರ 130 ಕೋಟಿ. ಈ ದೊಡ್ಡ ಮೊತ್ತದಲ್ಲಿ ದಂಡ ಸಂಗ್ರಹಿಸುವ ಮೂಲಕ ಕರ್ನಾಟಕವು ರಾಷ್ಟ್ರೀಯ ಪಟ್ಟಿಯಲ್ಲಿ ಉಳಿದ ರಾಜ್ಯಗಳನ್ನ ಹಿಂದಿಕ್ಕಿ ಮೊದಲ ಸ್ಥಾನದಲ್ಲಿದೆ. ಪ್ರಸ್ತುತ ಟೋಲ್ ನಿಯಮಗಳ ಪ್ರಕಾರ 2021ರ ಫೆಬ್ರವರಿ 15ರ ಮಧ್ಯರಾತ್ರಿಯಿಂದ ದೇಶಾದ್ಯಂತ ಎಲ್ಲಾ ಟೋಲ್ ಲೇನ್ಗಳು ಫಾಸ್ಟ್ಯಾಗ್ಗಳಿಂದ ದಂಡ ಸಂಗ್ರಹಿಸಲು ಮುಂದಾಗಿದೆ. ಒಟ್ನಲ್ಲಿ ಫಾಸ್ಟ್ಯಾಗ್ ಇಲ್ಲದೆ ಟೋಲ್ ಪ್ಲಾಜಾಗೆ ಯಾವುದೇ ವಾಹನ ಪ್ರವೇಶಿಸಿದ್ರೆ ಟೋಲ್ ಶುಲ್ಕದ ದುಪ್ಪಟ್ಟು ದಂಡ ಪಾವತಿಸಬೇಕು. ದಂಡ ಮತ್ತು ಅನಾವಶ್ಯಕ ವಿಳಂಬಗಳನ್ನ ತಪ್ಪಿಸಲು ಹೆದ್ದಾರಿ ಬಳಕೆದಾರರು ತಮ್ಮ ಫಾಸ್ಟ್ಯಾಗ್ ಸಕ್ರಿಯವಾಗಿದೆಯೇ, ವಾಹನದ ವಿಂಡ್ ಸ್ಕ್ರೀನ್ಗೆ ಸರಿಯಾಗಿ ಅಂಟಿಸಲಾಗಿದೆಯೇ ಮತ್ತು ಟೋಲ್ ಪ್ಲಾಜಾಗಳಿಗೆ ತಲುಪುವ ಮೊದಲು ಸಾಕಷ್ಟು ರೀಚಾರ್ಜ್ ಮಾಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ.